ಅಭಿಮಾನಿ ಬಂಧುಗಳೇ, ನಂದಿಕೂರು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ನಾವು ಮೊದಲನೇ ಸಲ ಭಾಳಷ್ಟು ಸಲ ಇಲ್ಲಿ ಬಂದಾಗ ಗ್ರಾಮದಲ್ಲಿ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಹೇಳಿದ್ರು, ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಿ ಆಗಬೇಕು, ಮೂರ್ತಿ ಸ್ಥಾಪನೆ ಆಗಿ ಇದರ ಉದ್ಘಾಟನೆ ಆಗ್ಬೇಕಂತ ಹೇಳಿ ನಾವು ಬಂದಾಗ ಹೇಳಿದ್ವಿ. ನಾವು ಮತ್ತು ನಮ್ಮ ಪಂಚಾಯಿತಿ ಚೇರ್ಮನ್ರು 5 ಲಕ್ಷ ರೂಪಾಯಿ ಇಬ್ಬರು ಸೇರಿ ಆ ಕಟ್ಟಿ ಕಟ್ಟಲಿಕ್ಕೆ ಕೊಟ್ಟಾಗ ಹೇಳಿದ್ರು, ಇದು ಭಾಳ ಶೀಘ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆ ಮಾಡಬೇಕಂತ. ಅದೇ ರೀತಿಯಿಂದ ಇವತ್ತು ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮತ್ತು ನಾವು ಬಂದ ತಕ್ಷಣ ಏನು ನಮ್ಮ ಕ್ವಾಟ್ನೂರು ಗ್ರಾಮದಲ್ಲಿ ಭಾಳ ದಿನದಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ ಕಾಂಪೌಂಡ್ ವಾಲ್, ಅದಕ್ಕೂ ಕೂಡ 50 ಲಕ್ಷ ಕೊಟ್ಟು ಕಾಂಪೌಂಡ್ ವಾಲ್ ಕಟ್ಟಿಸಿ ಅದನ್ನು ಕೂಡ ಏನು ಬಂದ್ರೆ ನಾನು ಎಲ್ಲ ಕಡೆ ಕೂಡ ಬಂದ ತಕ್ಷಣ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ಸಮುದಾಯ ಭವನಿಗೆ ಕೊಡ್ತಕ್ಕಂಥದ್ದು ಕೂಡ ಇನ್ನೂ ಕೆಲವೇ ದಿನಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಎಲ್ಲ ಧರ್ಮಗಳು ಒಂದೇ, ಮಾನವ ಧರ್ಮ ಒಂದೇ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಸ್ತ್ರೀ ಸಮಾನತೆ ಬರ್ಬೇಕಂತ ಹೇಳಿ ಬುದ್ಧ ಬಸವಣ್ಣ ಹೋರಾಟ ಮಾಡಿದ್ರು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹುಲುಗೊಬ್ಬರ ಶರಣರು ಅನುಭವ ಮಂಟಪವನ್ನು ಕಟ್ಟಿ ಅನುಭವ ಮಂಟಪದಲ್ಲಿ ಅನೇಕ ರಚನಾತ್ಮಕ ವಿಚಾರಗಳನ್ನು ಚರ್ಚೆ ಮಾಡಿ ನಮ್ಮದೇ ಆದಂಥ ವಿಚಾರವನ್ನು ಚರ್ಚೆ ಮಾಡಿ ಎಲ್ಲರೂ ಒಂದೇ ಸಮಾನತೆ ಬರಬೇಕು, ಸ್ತ್ರೀ ಸಮಾನತೆ ಬರಬೇಕು, ಅಸ್ಪೃಶ್ಯತೆ ಹೋಗ್ಬೇಕಂದ್ರೂ ಕೂಡ ಅದು ಎಲ್ಲಿಯೂ ಕೂಡ ಹೋಗಲಿಲ್ಲ. ಮತ್ತೆ ಪಟ್ಟಪ್ಪಂದ್ರ ಹಿತಾಸಕ್ತಿಗಳು ಯಥಾಸ್ಥಿತಿ ಸಮಾಜವನ್ನು ಕೈಗೊಂಡು ಬಂದರು. ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು, ಸ್ವತಂತ್ರ ಸಿಕ್ಕ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧೀಜಿಯವರು, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಸೇರಿ ಈ ದೇಶ ಅನೇಕ ಧರ್ಮಗಳ ದೇಶ, ಅನೇಕ ಜಾತಿಗಳ ದೇಶ, ಅನೇಕ ಭಾಷೆಗಳ ದೇಶ, ಅನೇಕ ಪಂಗಡಗಳು, ಅನೇಕ ವೇಷ ಬೀಜ ಊಟ ಎನ್ನುವುದನ್ನು ಸಾಕಷ್ಟು ರೀತಿಯಿಂದ ವಿವಿಧ ರೀತಿ ಇರ್ತಕ್ಕಂಥ ದೇಶ. ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ಬೇಕಂತಕ್ಕಂಥ ವಿಚಾರ ಯಾರಾದರೂ ಅಲ್ಲಿ ಹುಡುಕಾಡ್ತಾ ಇದ್ದಾಗ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕಣ್ಣಿಗೆ ಬೀಳ್ತಾರೆ. ಅವರ ಹೆಗಲಿಗೆ ಈ ದೇಶದ ಸಂವಿಧಾನ ಬರೀತಕ್ಕಂಥ ಕೆಲಸ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಜವಾಬ್ದಾರಿಯನ್ನು ಎಲ್ಲ ದೇಶಗಳಿಗೂ ಅಡ್ಡಾಡಿ ದೇಶ ವಿದೇಶದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಸಂವಿಧಾನವನ್ನು, ಅಲ್ಲಿರ್ತಕ್ಕಂಥ ಲಿಖಿಯನ್ನು ಎಲ್ಲವನ್ನು ಅಧ್ಯಯನ ಮಾಡಿ ಈ ಭಾರತ ದೇಶಕ್ಕೆ ಯಾವ ರೀತಿ ಬೇಕು, ಎಲ್ಲರೂ ಒಟ್ಟಾಗಿ, ಎಲ್ಲ ಧರ್ಮಗಳು ಒಟ್ಟಾಗಿ, ಮಾನವ ಕುಲ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಹೋಗಿ ಸಮಾನತೆ ಬರಬೇಕಂತಕ್ಕಂಥ ರೀತಿಯಲ್ಲಿ ಒಂದು ದೊಡ್ಡ ಸಂವಿಧಾನವನ್ನು ನಿರ್ಮಾಣ ಮಾಡಿ 2 ವರ್ಷ 11 ತಿಂಗಳ 15 ದಿನಗಳ ಅಧ್ಯಯನ ಮಾಡಿ ಎಲ್ಲ ಸದಸ್ಯರು ಕೈ ಬಿಟ್ಟು ಹೋದ್ರು ಕೂಡ ಒಬ್ಬರೇನು ಬಂದ್ರೆ ಚಿಮಣಿಗೆ ಹಚ್ಚಿ ಏನು ಬಂದ್ರೆ ಕರೆಂಟ್ ಇಲ್ಲಾರದ ಹೊತ್ತಿನಲ್ಲಿ ಕೂಡ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆಯೇ ಇವತ್ತು ನಿಮಗೆ ಉದ್ಯೋಗ ಖಾತ್ರಿ ಯೋಜನೆ ಬರ್ತದೆ. ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್. ಯಾವ ರೀತಿ ಪುಕ್ಷಂತೆ ಎಜುಕೇಶನ್ ಸಿಗ್ತದೆ? ಇವತ್ತು ಉದ್ಯೋಗ ಯಾಕೆ ಸಿಗ್ತದೆ? ನಿಮಗೆ ಕೆಲಸ ಯಾಕೆ ಸಿಗ್ತದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ, ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರಿಗೂ ಅಧಿಕಾರ ಸಿಗಬೇಕು. ಸುಮ್ಮನೆ ನೀವಿಲ್ಲ, ಮೊದಲೆಲ್ಲ ಕೆಲವೊಂದೇ ಹಿತಾಸಕ್ತಿಗಳ ಕೈಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯಿತಿ. ಇವತ್ತು ತಾವೆಲ್ಲರೂ ಕೂಡ ಯಾವುದೇ ಕುಟುಂಬದಲ್ಲಿ ಹುಟ್ಟಿ ಅವರ ಆಸೆ ಇತ್ತು, ಆ ಆಸೆ ಎಲ್ಲ ಒಂದು ನೆರವೇರಿದೆ. ಹಾಗೂ ಏನು ಇವತ್ತು ಪ್ರತಿ ಊರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಆಗಬೇಕು. ಆದ್ರೆ ತಾನೇ ಒಂದು ಶಿಕ್ಷಣ ಕ್ರಾಂತಿ ಆಗ್ತದೆ. ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೋಡಿದ್ರೆ ಶಿಕ್ಷಣನೇ ನೆನಪು ಬರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ್ರೆ ಹಾಗೆ ಒಂದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕಷ್ಟು ಅವರ ಉನ್ನತ ಶಿಕ್ಷಣ ಪಡೆದು ಹಾಗೂ ಇಡೀ ದೇಶದಲ್ಲೇ ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂಥ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಹೇಳ್ತಿದ್ರು, ನಿಮ್ಮಿಂದಾದ್ರೆ ನನ್ನ ವಿಚಾರಗಳನ್ನು ಎಳೆದು ಒಂದು ರಥದ ಮೂಲಕ ತೆಗೆದುಕೊಂಡು ಹೋಗ್ರಿ, ಇಲ್ಲ ಎಂದರೆ ಆ ವಿಚಾರಗಳ ರಥವನ್ನು ಅಲ್ಲೇ ಬಿಟ್ಟು ಹೋಗ್ರಿ. ಮುಂದಿನ ದಿನಗಳಲ್ಲಿ ಯಾರಾದರೂ ಒಬ್ರು ಹುಟ್ಟಿ ಬರ್ತಾರೆ ನನ್ನ ತೇರನ್ನು ಎಳೆದುಕೊಂಡು ಹೋಗಕ್ಕ, ಆದ್ರೆ ದಯವಿಟ್ಟು ಮುಂದಕ್ಕೆ ಒಯ್ಯೋ ಕೆಲಸ ಮಾಡ್ರಿ, ಹಿಂದಕ್ಕೆ ತಳ್ಳೋ ಕೆಲಸ ಮಾಡಬೇಡ್ರಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಈಗಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಆ ರಥವನ್ನು ಎಳೆದುಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ.
ಅವ್ರು ಇವತ್ತು ಬರಬೇಕಾಗಿತ್ತು. ಇಡೀ ರಾಜ್ಯದ ಸಂಪೂರ್ಣ ಜವಾಬ್ದಾರಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷರು ಅವ್ರಿಗೆ ಒಪ್ಪಿಸಿದ್ರಿಂದ, ರಾಹುಲ್ ಗಾಂಧಿ ಅವರಲ್ಲಿ ನಿರಂತರ ಸಂಪರ್ಕ ಹೊಂದಿದ್ದರಿಂದ ಈ ರಾಜಕೀಯ ವಿದ್ಯಮಾನಗಳಿಗೆ ಸ್ಪಂದಿಸಿ ಸರ್ಕಾರ ಸುಭದ್ರವಾಗಿ ಉಳಿಯತಕ್ಕಂಥ ರೀತಿಯಲ್ಲಿ ಅವರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡೋದ್ರಿಂದ ನೀವೆಲ್ಲರೂ ಭಾಗವಹಿಸಿರಿ, ಅಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ರಿ. ನಾನು ಬರಬೇಕಾಗಿತ್ತು, ಕಾರಣಾಂತರ ಬಂದಿಲ್ಲ. ಮುಂದಿನ ದಿವಸ ನಂದಿಕೂರು ಗ್ರಾಮಕ್ಕೆ ಬಂದು ಎಲ್ಲರನ್ನು ಭೇಟಿ ಮಾಡಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಪಣೆ ಮಾಡಿ ಬರ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತಿನ ದಿವಸ ಒಂದು ಅದ್ಭುತವಾದ ಕಾರ್ಯಕ್ರಮ ಇದೆ. ನಮ್ಮ ದಿನೇಶ್ ದೊಡ್ಮನಿ ಅವರೆಲ್ಲ ಮಿತ್ರ ಮಂಡಳಿ ಕೂಡಿ ಬಹಳ ದಿನಗಳು ಹಿಡಿದು ಇದು ಅತ್ಯಂತ ಸಂಭ್ರಮದಿಂದ ಸುರಕ್ಷಿತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ಇದೇ ರೀತಿಯಲ್ಲಿ ಬೋಸ್ಗಾದಲ್ಲಿಯೂ ಕೂಡ, ಬೋಸ್ಗಾ ಗ್ರಾಮದಲ್ಲಿಯೂ ಕೂಡ ಇದೇ ಮಾದರಿಯಲ್ಲಿ ಕಾರ್ಯಕ್ರಮ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಕೂಡ ಅನಾವರಣ ಆಗಿತ್ತು. ಅಲ್ಲಿ ಪ್ರಿಯಾಂಕ್ ಖರ್ಗೆಜಿಯವರು ಬಂದಿದ್ದರು. ಇಲ್ಲೂ ಕೂಡ ಅದೇ ಸಂಭ್ರಮದಿಂದ ಅದೇ ಒಂದು ವ್ಯವಸ್ಥೆಯಿಂದ ಮಾಡಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡುವಂಥ ಕೆಲಸಗಳನ್ನೇ ಈಗಿನ ಕಾಲದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ. ಶಿಕ್ಷಣಕ್ಕೆ ಏನು ಬೆಲೆ ಕೊಡಬೇಕು, ಸಂಘಟನೆಗೆ ಏನು ಬೆಲೆ ಕೊಡಬೇಕು, ಹೋರಾಟಕ್ಕೆ ಏನು ಬೆಲೆ ಕೊಡಬೇಕು ಭಾವನೆಯಿಂದ ಅವೆಲ್ಲವನ್ನು ಕಾನೂನಿನಲ್ಲಿ ಅಳವಡಿಸಿಕೊಂಡು ನಮ್ಮ ಸಮಾಜದವರಿಗೆ, ಹಿಂದುಳಿದ ವರ್ಗಕ್ಕೆ ದಾರಿದೀಪವಾಗಿ ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ದಿನಾಂಕ 30/11/2025 ಕಲಬುರಗಿಯ ನಂದಿಕೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ನೂತನ ಪ್ರತಿಮೆ ಅನಾವರಣಗೊಂಡಿದೆ. ಇವತ್ತಿನ ಈ ಅನಾವರಣವನ್ನ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಶಾಸಕರಾದ ಅಲಂಪ್ರಭು ಪಾಟೀಲ್ ಸಾಹೇಬರು ಮತ್ತು ತಿಪ್ಪಣ್ಣಪ್ಪ ಕಮ್ಮತ್ನೂರ್ ಸಾಹೇಬರಾಗಿರ್ಬೋದು, ಹೀಗೆ ಅನೇಕ ಜಿಲ್ಲೆಯ ಅನೇಕ ಗಣ್ಯಮಾನ್ಯರು, ರಾಜ್ಕುಮಾರ್ ಕಪ್ನೂರ್ ಆಗಿರ್ಬೋದು, ಅವರು ಸೇರಿದಂತೆ ಸುರೇಶ್ ಆದಿಮನಿ, HS ತಾವಡೆ, ದೇವೇಂದ್ರ ಸಿನ್ನೂರು, ಹೀಗೆ ಅನೇಕ ಗಣ್ಯಮಾನ್ಯರು ಕೂಡ, ದಿಗಂಬರ್ ಬೆಳಂಗಿ ಎಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸಿದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಇವತ್ತಿನ ಎಷ್ಟೇ ಬಿಡುವು ಇದ್ದರೆ ಇವತ್ತು 30ನೇ ತಾರೀಕು ಅಂದರೆ ಇದು ಭಾಳ ಗುಡ್ಡೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಂದಿಕೂರು ಗ್ರಾಮದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ ಮತ್ತು ಇವತ್ತು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಾ ಹೇಳ್ತಿದ್ರು. ಇವತ್ತಿನ ತಾರೀಕೆ ಭಾಳ ಗುಡ್ಡೆ ಆಗಿದೆ. ಇವತ್ತು ಎಲ್ಲರೂ ಕೂಡ ನಾವು ಬಿಡುವಿಲ್ದ ಸಮಯ ಇರೋದ್ರಿಂದ ಕೂಡ ಇವತ್ತು ಭಾಗವಹಿಸಿದ್ದೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಇವತ್ತು ಪ್ರತಿಯೊಂದು ಮನೆಗೆ ಮುಟ್ಟಿಸುವಂಥ ಕಾರ್ಯಕ್ರಮ ಒಂದು ಸಮಾರಂಭ ಆಗಿದೆ. ನಾನು ಇಡೀ ನಂದಿಕೂರು ಗ್ರಾಮದ ಎಲ್ಲ ಸಮುದಾಯ, ಎಲ್ಲ ಜನಾಂಗದ ಎಲ್ಲ ಮುಖಂಡರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನಾನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚಂದ್ರಕಾಂತ್ ಕಲ್ಯಾಣಪ್ಪ ಶೀಕ್ನೂರ್ ಅವರಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.